नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे ಮೂಲಂ ಕೃಷ್ಣ ಬ್ರಹ್ಮಜ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ಮಹಾಭಾರತದ ಸರಣಿ ಚಿಂತನೆಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಪಾಂಡು ಮಹಾರಾಜನಿಗೆ ಋಷಿ ಶಾಪವು ದೊರಕಿದ್ದನ್ನು ನಾವು ನೋಡಿದ್ದೇವೆ. ಪಾಂಡು ಮಹಾರಾಜ ತನ್ನ ಪತ್ನಿಯರಿಂದ ಸಂತಾನವನ್ನು ಪಡೆಯಲಿಕ್ಕೆ ದಕ್ಷನಾಗಿಲ್ಲ, ಆತನಿಗೆ ಋಷಿ ಶಾಪ. ಹಾಗಾಗಿ ತಾನು ಸಂಪೂರ್ಣ ತನ್ನ ಹಸ್ತಿನಾವತಿಯನ್ನು ಬಿಟ್ಟು ವನಪ್ರವೇಶವನ್ನು ಮಾಡಿದ್ದಾನೆ. ಅವನ ಜೊತೆಯಲ್ಲಿ ತನ್ನ ಪತ್ನಿಯರೂ ಕೂಡ ಅವನ ಜೊತೆಯಲ್ಲೇ ಹೊರಟಿದ್ದಾರೆ. ಕುಂತಿ ಹಾಗೂ ಮಾದ್ರಿ ಕಾಡಿಗೆ ಬಂದು ತಾವಲ್ಲಿ ಶತಶೃಂಗ ಪರ್ವತದಲ್ಲಿ ತಪಶ್ಚರಣೆಯನ್ನು ಮಾಡ್ತಾ ಇದ್ದಾನೆ. ಯಾವಾಗ ಆ ಶತಶೃಂಗ ಪರ್ವತದಲ್ಲಿದ್ದಂತಹ ಋಷಿಗಳು ಮುನಿಗಳು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾರೋ ಆಗ ತಾನೂ ಕೂಡ ಅವರ ಜೊತೆಯಲ್ಲಿ ಹೋಗಬೇಕು ಅಂತ ಹೊರಟಂತಹ ಪಾಂಡು ಮಹಾರಾಜನಿಗೆ ತನಗೆ ಸಂತಾನವಾಗಲಿಲ್ಲ ಅಂತ ಹೇಳುವಂಥದ್ದು ಅರಿವಾಗುತ್ತದೆ. ಸಂತಾನಾಪೇಕ್ಷೆಯಿಂದ ಕುಂತಿಯನ್ನು ಸಮೀಪಿಸ್ತಾನೆ. ನಾನು ನಿನ್ನೊಡನೆ ಸೇರಿ ಪುತ್ರನನ್ನು ಪಡೆಯುವಂತಿಲ್ಲ, ಹಾಗಾಗಿ ನಿಯೋಗ ಪದ್ಧತಿಯನ್ನು ಅನುಸರಿಸು, ಆ ರೀತಿಯಾಗಿ ನೀನು ಪುತ್ರನನ್ನು ಪಡೆಯ ಸಂತಾನವನ್ನು ನನಗೆ ಕೊಡು ಅಂತ ಕೇಳಿಕೊಂಡಾಗ ಪಾಂಡು, ಧೃತರಾಷ್ಟ್ರ ಹಾಗೂ ವಿದುರರೂ ಕೂಡ ಅಂಬಿಕೆ ಅಂಬಾಲಿಕೆಯರು ನಿಯೋಗ ಪದ್ಧತಿಯ ಮುಖಾಂತರ ವೇದವ್ಯಾಸರನ್ನು ಪ್ರಾರ್ಥಿಸಿದಾಗ ಹುಟ್ಟಿಕೊಂಡಂತಹ ಮಕ್ಕಳು. ಹಾಗಾಗಿ ನಾವೆಲ್ಲರೂ ನಿಯೋಗ ಪದ್ಧತಿಯಿಂದ ಜನಿಸಿದವರು, ನೀನು ಈಗ ಅದೇ ಪ್ರಕ್ರಿಯೆಗೆ ಮನಸ್ಸು ಮಾಡು, ಇದು ಆಪದ್ಧರ್ಮ ಅಂತ ಹೇಳಿದಾಗ ಕುಂತಿ ಒಪ್ಪಿಕೊಳ್ಳದೆ ಕೊನೆಗೆ ಪಾಂಡುವಿನ ಒತ್ತಾಯಕ್ಕೆ ಆಗ್ರಹಕ್ಕೆ ಮಣಿದು ತಾನು ತನಗಿರುವಂತಹ ವರದ ವಿಚಾರವನ್ನು ಹೇಳುತ್ತಾಳೆ. 5 ಮಂತ್ರಗಳು ನನ್ನ ಬಳಿಯಲ್ಲಿ ಉಂಟು, ಇದರಿಂದ ನಾನು ದೇವತೆಗಳ ಮುಖಾಂತರ ಸಂತಾನವನ್ನು ಪಡೆಯಲು ಶಕ್ತಳಿದ್ದೇನೆ, ದೂರ್ವಾಸ ಮಹರ್ಷಿಗಳ ಅನುಗ್ರಹ ರೂಪವಾದಂತಹ ಮಂತ್ರಗಳು ಅಂತ. ಹಾಗಾದರೆ ಈಗ ಮೊಟ್ಟ ಮೊದಲನೆಯದಾಗಿ ಯಮಧರ್ಮನನ್ನು ಕರೆ ಅಂತ ಪಾಂಡು ಮಹಾರಾಜ ಸೂಚಿಸ್ತಾನೆ. ಪಾಂಡು ಯಾರನ್ನು ಕರೆ ಅಂತ ಹೇಳುತ್ತಾನೋ ಅದೇ ದೇವತಾ ಶಕ್ತಿಯನ್ನು ಕರೆದು, ಅದೇ ದೇವತೆಯನ್ನು ಕರೆದು ಕುಂತಿ ತಾನು ಮಕ್ಕಳನ್ನು ಪಡೆಯುವಂಥದ್ದು. ಕುಂತಿಯ ಇಚ್ಛೆ ಆಗಿರಲಿಲ್ಲ, ಇಂಥದ್ದೇ ದೇವತೆ ಬರಬೇಕು ಅಂತ ಹೇಳುವಂಥದ್ದು. ಪಾಂಡವಿನ ಸೂಚನೆಯಂದೇ ನಡ್ಕೊಂಡವಳು ಅವಳು. ಹಾಗಾಗಿ ಈ ಕಾರ್ಯ ಧರ್ಮಸಮ್ಮತವಾಗಿತ್ತು. ಆದರೂ ಇದಕ್ಕೆ ಯಮಧರ್ಮರಾಯನ ಒಂದು ಒಪ್ಪಿಗೆ ಬೀಳಬೇಕು, ಪ್ರಥಮವಾಗಿ ಅವನು ಬಂದ ಅಂತ ಹೇಳಿ ಆದರೆ ಈ ನನ್ನ ಮಕ್ಕಳಿಗೆ ಯಾವುದೇ ಕಳಂಕ ಬರಲಿಕ್ಕಿಲ್ಲ ಅಂತ ತೀರ್ಮಾನ ಪಾಂಡು ಮಹಾರಾಜನದ್ದಾಗ್ತದೆ. ಈಕೆ ಸ್ನಾನ ಮಾಡಿ ಶುಚಿರ್ಭೂತಳಾಗಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಕುಶಾಸನದಲ್ಲಿ ತಾನು ಕುಳಿತುಕೊಂಡು ಯಮದೇವರನ್ನು ತಾನು ಧ್ಯಾನಿಸ್ತಾಳೆ. ಆವಾಗ ಯಮಧರ್ಮರಾಯ ತಾನು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಯಮಧರ್ಮರಾಯ ಕೇಳ್ತಾನೆ, ಕುಂತಿ ಕಿಂತೆ ದದಾಮ್ಯಹಂ, ಕುಂತಿ ನಿನಗೆ ನಾನು ಏನನ್ನು ಕೊಡ್ಲಿ ಅಂತ ಯಮಧರ್ಮರಾಯ ಕೇಳ್ತಾನೆ. ಆಗ ಅವಳು ಪುತ್ರಂ ದೇಹಿ, ನನಗೆ ಮಕ್ಕಳು ಬೇಕು ಅಂತ ಕೇಳ್ತಾನೆ, ನನಗೊಬ್ಬ ಮಗನನ್ನು ಕರುಣಿಸು ಅಂತ. ಅತ್ಯಂತ ಸಂತುಷ್ಟನಾದಂತಹ ಯಮಧರ್ಮರಾಯ ಕುಂತಿಯನ್ನು ಸಮೀಪಿಸಿ ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಪುತ್ರ ರತ್ನನನ್ನು ತಾನು ದಯಪಾಲಿಸ್ತಾನೆ. ಇದು ನವಮಾಸಗಳು ಕಳೀತೋ ಅಂತಹ ವಿಚಾರಗಳೆಲ್ಲ ಮಹಾಭಾರತದಲ್ಲಿಲ್ಲ. ದೇವತಾ ಶಕ್ತಿ ಬಂದು ದೇವತೆಗಳ ಅನುಗ್ರಹದಿಂದ ಜನಿಸಿದ್ದಾದ್ದರಿಂದ ಆ ಕ್ಷಣಕ್ಕೆ ಈ ಮಕ್ಕಳು ತಾವಲ್ಲಿ ಪ್ರಕಟರಾದರು ಅಂತ ನಾವು ಭಾವಿಸಬೇಕಷ್ಟೇ. ಕುಂತಿಯನ್ನು ಸಮೀಪಿಸಿ ಆವಾಗಲೇ ಒಂದು ಪುತ್ರನನ್ನು ಕುಂತಿ ಹಡಿತಾಳೆ ಅಂತ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಆ ಮೊದಲ ಮಗುವೇ ಧರ್ಮರಾಯ ಉದಯಿಸುವಾಗ ಹೇಗಿತ್ತು ಅಂತ, ಯಮಧರ್ಮನಿಂದ ಧರ್ಮಸ್ವರೂಪವಾಗಿಯೇ ಹುಟ್ಟಿದಂತಹ ಆ ಮಗು ಅಂತ. ಇದನ್ನು ಕುಮಾರವ್ಯಾಸ ತಾನು ತನ್ನ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ನಾವಲ್ಲಿ ಕರಿತೇವೆ, ಅದರಲ್ಲಿ ತಾನು ಈ ಪಾಂಡವರ ಜನನವನ್ನು ಅತ್ಯಂತ ಸುಂದರ ಪದ್ಯಗಳಲ್ಲಿ ತಾನು ಬರೆದಿದ್ದಾನೆ. ಕುಮಾರವ್ಯಾಸ ಭಾರತವನ್ನು ಓದಬೇಕಾದ್ರೆ ನಮಗೆ ಮೈ ರೋಮಾಂಚನವಾಗ್ತದೆ, ಅಷ್ಟೊಂದು ಸುಂದರವಾಗಿ. ಯಾಕೆಂದ್ರೆ ಭಕ್ತಿ ರಸವೇ ಮೈವೆತ್ತು ಬರೆದಂಥದ್ದು ಕುಮಾರವ್ಯಾಸ ಭಾರತ. ತಾನು ತಿಳಿಯ ಪಡಿಸುವೆ ಕೃಷ್ಣ ಕಥೆಯನ್ನು ಎಳೆಯ ಜಾಣರು ಮೆಚ್ಚುವಂತಿರೆ ಅಂತ ತಾನು ಶುರು ಮಾಡ್ತಾನೆ. ಕೃಷ್ಣ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿಯೇ ಕುಮಾರವ್ಯಾಸ ಭಾರತವನ್ನು ತಾನು ಶುರು ಮಾಡುವಂಥದ್ದು. ಆತ ರಾಮಾಯಣ ಬರೀತೇನೆ ಅಂತ ಹೋಗಿದ್ದಂತೆ, ಆದರೆ ರಾಮಾಯಣದಲ್ಲಿ ಜಾಗವೇ ಇಲ್ಲ ನನಗೆ ಅಂತ ಹೇಳ್ತಾನೆ. ತಿಳುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣದ ಭಾರದಲ್ಲಿ ಅಲ್ಲ, ರಾಮಾಯಣವನ್ನು ಬರೆದಂತಹ ಕವಿಗಳ ಭಾರದಲ್ಲಿಯೇ ಭೂಮಿಯನ್ನು ಹೊತ್ತಿಕೊಂಡು ನಿಂತಿದ್ದಂತಹ ಆದಿಶೇಷ ತಾನು ಮುಗ್ಗರಿಸಿ ಬಿಟ್ಟಿದ್ದಾನೆ. ಇನ್ನು ನಾನು ರಾಮಾಯಣ ಎಲ್ಲಿ ಬರೆಯುವುದು ಅಂತ ಅಲ್ಲಿ ಜಾಗ ಇಲ್ಲ ನನಗೆ,
ಅಷ್ಟೊಂದು ಜನ ಬರೆದು ಹೋಗಿದ್ದಾರೆ, ನಾನು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ನಿಮಗೆ ಕೃಷ್ಣ ಕಥೆಯನ್ನು ಹೇಳ್ತೇನೆ ಅಂತ ಈ ಗದುಗಿನ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ ಅಂತ ನಾವು ಏನು ಹೇಳ್ತೇವೆ ಅದನ್ನು ತಾನು ಬರೆದಿದ್ದಾನೆ ವ್ಯಾಸ. ಅಲ್ಲಿ ತಾನು ಈ ಧರ್ಮರಾಯನ ಜನನದ ಕಾಲದಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾನೆ. ನಿರ್ಮಲಿನವಾಯ್ತ ಕಿಲ ದೆಸೆ ದುಷ್ಕರ್ಮ ತತಿ ಬೆಚ್ಚಿದುದು ಸಾಕ್ಷಾತ್ ಧರ್ಮವೇ ಧರಣಿಯಲ್ಲಿ ನೃಪರೂಪಾಗಿ ಜನಿಸಿತಲ ದುರ್ಮಹೀಶರ ಹೊತ್ತ ಭಾರದ ಕರ್ಮ ವೇದನೆ ಧಾತ್ರಿಗಿಳಿದುದು ಧರ್ಮವಿನ್ನೆಮಹುದೆನುತ ಹಿಚ್ಚಿದುದು ಮುನಿನಿಕರ. ಅಂದ್ರೆ ನಿರ್ಮಲವಾಯ್ ತಕಿಲ ದೆಸೆ, ಆ ಎಲ್ಲ ಕಡೆಯೂ ಕೂಡ ಒಂದು ರೀತಿ 4 ದಿಕ್ಕುಗಳು ಕೂಡ ಅತ್ಯಂತ ಶುಭ್ರವಾಯಿತಂತೆ. ದುಷ್ಕರ್ಮ ಅಂತ ಹೇಳುವಂಥದ್ದು ಹೆದರಿ ಹೋಯ್ತಂತೆ. ಸಾಕ್ಷಾತ್ ಧರ್ಮವೇ ಧರಣಿಯಲ್ಲಿ ರಾಜನ ರೂಪದಲ್ಲಿ ಹುಟ್ಟಿತು, ಧರ್ಮವೇ ನೃಪರೂಪನಾಗಿ ತಾನು ಜನಿಸಿತು ಅಂತ ಹೇಳ್ತಾರೆ. ಈ ಕೆಟ್ಟ ಕೆಟ್ಟ ರಾಜರುಗಳನ್ನೆಲ್ಲ ಹೊತ್ತು ನಿಂತಿದ್ದಂತಹ ಭೂಮಿ, ಭೂಭಾರ ಹೆಚ್ಚಾಗಿದ್ದಂತಹ ಕಾಲ, ಆ ಭೂಮಿ ಸಂತೋಷದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತಂತೆ. ಅಯ್ಯೋ, ಧರ್ಮವೇ ಇವತ್ತು ಭೂಮಿಯಲ್ಲಿ ಅವತಾರ ಎತ್ತಿ ತಾನು ಬಂದಿದೆ ಅಂತ ಎಲ್ಲ ಮುನಿಗಳು ಕೂಡ ಅತ್ಯಂತ ಸಂತೋಷ ಪಡ್ತಾರಂತೆ ಧರ್ಮರಾಯನ ಈ ಜನನ ಕಾಲಕ್ಕೆ. ಧರ್ಮರಾಯ ಹೇಗಿದ್ದ, ಆತನ ಧರ್ಮ ಪ್ರಜ್ಞೆ ಎಂಥದ್ದು, ಎಂತಹ ಕಷ್ಟ ಬಂದರೂ ಕೂಡ ಧರ್ಮ ಬಿಡದೇ ಇದ್ದಂತಹ ಅವನ ಆ ಒಂದು ಮನಸ್ಸಿನ ಸ್ಥೈರ್ಯ ಎಂಥದ್ದು, ಅವನ ಇಂದ್ರಿಯ ನಿಗ್ರಹ ಎಂಥದ್ದು, ತನ್ನ ತಮ್ಮಂದಿರಲ್ಲಿದ್ದಂತಹ ಪ್ರೀತಿ ಎಂಥದ್ದು, ತನ್ನ ಹಿರಿಯರಲ್ಲಿದ್ದಂತಹ ಗೌರವ ಎಂಥದ್ದು, ಅವನ ಧರ್ಮ ನಡೆ ಎಂಥದ್ದು, ಇದೆಲ್ಲ ನಾವಿನ್ನು ನೋಡುವವರಿದ್ದೇವೆ ಮಹಾಭಾರತದಲ್ಲಿ. ಆ ಯಕ್ಷ ಪ್ರಶ್ನೆ ಇರ್ಬೋದು, ಅದೇ ರೀತಿಯಾಗಿ ಆ ಹಾವಿನ ರೂಪದಲ್ಲಿದ್ದಂತಹ ಆ ರಾಜನ ಜೊತೆಯಲ್ಲಿ ಅವನ ಸಂಭಾಷಣೆ ಹೇಗಿತ್ತು, ಇದೆಲ್ಲವನ್ನೂ ಕೂಡ ನಾವು ನೋಡ್ಲಿಕ್ಕಿದ್ದೇವೆ ಮುಂದೆಗೆ. ಯಾವಾಗ ಹುಟ್ಟಿದ್ದಾನೆ ಅಂದ್ರೆ ಆಶ್ವಯುಜ ಶುದ್ಧ ಪಂಚಮಿಯಂದು ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ಮಧ್ಯಾಹ್ನ ಕಾಲದ ಅಭಿಜಿನ್ ಮುಹೂರ್ತದ ಜ್ಯೇಷ್ಠ ನಕ್ಷತ್ರದಲ್ಲಿ ಧರ್ಮರಾಯನ ಜನನವಾಗಿದೆ. ಧರ್ಮರಾಯ ಈ ರೀತಿಯಾಗಿ ತಾನು ಜನಿಸ್ತಾನೆ. ಇಡೀ ಪ್ರಪಂಚವೇ, ಸೃಷ್ಟಿಯೇ ಅತ್ಯಂತ ಸಂತೋಷ ಪಡ್ತದೆ. ಹಾಗೂ ಆ ಸಂದರ್ಭದಲ್ಲಿ ಅಶರೀರವಾಣಿ ಆಗ್ತದಂತೆ ಪಾಂಡು ಹಾಗೂ ಕುಂತಿಯನ್ನು ಕುರಿತು. ನಿಮಗಾಗಿ ಯಮದೇವರ ಅನುಗ್ರಹದಿಂದ ಈ ಪುತ್ರನನ್ನು ನೀವು ಪಡೆದಿದ್ದೀರಿ, ಇವನು ಯುಧಿಷ್ಠಿರ ಅಂತ ತಾನು ಖ್ಯಾತನಾಗ್ತಾನೆ. ಯುದ್ಧದಲ್ಲಿ ಸ್ಥಿರನಾಗಿ ನಿಂತುಕೊಳ್ಳುವವನೇ ಅವನು ಯುಧಿಷ್ಠಿರ. ಯುದ್ಧ ಅಂದರೆ ಏನು, ಕೇವಲ ರಣರಂಗದಲ್ಲಿ ಮಾಡುವಂತಹ ಯುದ್ಧ ಮಾತ್ರ ಅಲ್ಲ, ಜೀವನದ ಯುದ್ಧದಲ್ಲಿಯೂ ಕೂಡ, ಪ್ರತಿದಿನ ಮನಸ್ಥಿತಿಯಲ್ಲಿ ಆಗ್ತಾ ಇರುವಂತಹ ಯುದ್ಧದಲ್ಲಿಯೂ ಕೂಡ ಸ್ಥಿರನಾಗಿ ನಿಂತುಕೊಳ್ಳುತ್ತಾನೆ, ವಿಚಲಿತನಾಗುವುದಿಲ್ಲ ಅಂಥವನು ಯುಧಿಷ್ಠಿರ. ಹಾಗಾಗಿ ಇವನು ಯುಧಿಷ್ಠಿರ ಅಂತ ತಾನು ಖ್ಯಾತನಾಗ್ತಾನೆ ಅಂತ ಅಶರೀರವಾಣಿ. ಧರ್ಮಪುತ್ರನನ್ನು ಪಡೆದಂತಹ ಪಾಂಡು ಹಾಗೂ ಕುಂತಿಯರು ಅತ್ಯಂತ ಸಂತೋಷ ಪಡ್ತಾರೆ ಆ ಮಗುವನ್ನು ನೋಡುತ್ತಾ. ಇದೇ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಹಸ್ತಿನಾವತಿಯಲ್ಲಿ ಅಂದರೆ, ಇಲ್ಲಿ ಧರ್ಮಪುತ್ರ ಧರ್ಮರಾಯ ಯುಧಿಷ್ಠಿರ ಕುರುಕುಲಕ್ಕೆ ಜ್ಯೇಷ್ಠ ಪುತ್ರನಾಗಿ ತಾನು ಜನಿಸಿದ್ದಾನೆ. ಪಾಂಡುವಿಗೆ ಮಗ ಹುಟ್ಟಿದ್ದಾನೆ ಅಂತ ಹೇಳುವಂತಹ ವಿಚಾರ ಹಸ್ತಿನಾವತಿಗೆ ಹೋಗಿ ತಲುಪಿತು. ಶತಶೃಂಗ ಪರ್ವತದಲ್ಲಿರುವಂತಹ ಪಾಂಡು ಮಹಾರಾಜ ತಂದೆಯಾಗಿದ್ದಾನೆ. ಅಲ್ಲಿ ಇನ್ನೂ 2 ವರ್ಷಗಳು ಕಳೆದಿದೆ ಗಾಂಧಾರಿ ಗರ್ಭಧರಿಸಿ, ಆದರೆ ಅವಳಿನ್ನೂ ಪ್ರಸವಿಸಿಲ್ಲ. ಒಂದು ಸ್ತ್ರೀ ಸಹಜವಾದಂತಹ ಮಾತ್ಸರ್ಯ ಅಸೂಯೆ ಅವಳಲ್ಲಿ ಉದ್ಭವಿಸ್ತದೆ. ತನ್ನ ಹೊಟ್ಟೆಗೆ ಬಡನೆ ಹೊಡ್ಕೊಳ್ತಾಳಂತೆ ಗಾಂಧಾರಿ. ಯಾಕೆ ಅಂದರೆ, ನನಗಿಂತ ಮೊದಲು ಕುಂತಿ ತಾಯಿ ಆದ್ಲು. ಅಂದರೆ ಈ ಹಸ್ತಿನಾವತಿಗೆ, ಈ ಸಾಮ್ರಾಜ್ಯಕ್ಕೆ, ಆರ್ಯವ್ರತಕ್ಕೆ ಉತ್ತರಾಧಿಕಾರಿ ಈಗಲೇ ಹುಟ್ಟಿಬಿಟ್ಟಿದ್ದಾನೆ. ಅಂದರೆ ಧರ್ಮರಾಯ ದೊಡ್ಡವನಾದ, ತನ್ನ ಮಗನೇ ದೊಡ್ಡವನಾಗಬೇಕು ಅಂತ ಹೇಳುವಂಥ ಇಚ್ಛೆ ಅವಳಲ್ಲಿತ್ತು. ಯಾಕೆಂದರೆ ಧೃತರಾಷ್ಟ್ರ ದೊಡ್ಡವನಾಗಿದ್ದರೂ ಕೂಡ ಅವನಿಗೆ ಅರಸೊತ್ತಿಗೆ ಸಿಗಲಿಲ್ಲ, ಅವನಿಗೆ ಸಿಂಹಾಸನ ಸಿಗಲಿಲ್ಲ. ಯಾಕೆಂದರೆ ಅವನಲ್ಲಿ ದೌರ್ಬಲ್ಯ ಇತ್ತು, ಕುರುಡ. ಆದರೆ ಈಗ ನನ್ನ ಮಗ ಹಿರಿಯನಾಗಿ ಜನಿಸಿ ಮುಂದೆ ನನ್ನ ಪರಂಪರೆಯಲ್ಲೇ ನನ್ನ ಮಕ್ಕಳು ಸಿಂಹಾಸನಾಧೀಶರಾಗಬೇಕು ಅಂತ ಹೇಳುವ ಇಚ್ಛೆ ಅವಳಲ್ಲಿತ್ತು. ಆದರೆ ಇದು ಅವಳ ಆ ಒಂದು ಇಚ್ಛೆ ಏನಿತ್ತು ಅದು ತಪ್ಪಿ ಹೋಯಿತು. ಇಲ್ಲಿ ಕುಂತಿಗೆ ಮಗು ಹುಟ್ಟಿ ಆಗಿದೆ, ಕುಂತಿಗೆ ಪುತ್ರ ಸಂತಾನ ಆಗಿದೆ. ಇದನ್ನು ತಿಳಿದು ಅತ್ಯಂತ ಅಸೂಯೆ ಈರ್ಷ್ಯೆ ಅವಳಲ್ಲಿ, ಹೊಟ್ಟೆಗೆ ಬಡನೆ ತಾನು ಬಡ್ಕೊಳ್ತಾಳೆ. ಪರಿಣಾಮವಾಗಿ ಅವಳ ಗರ್ಭದಲ್ಲಿದ್ದಂತಹ ಪಿಂಡ ಜಾರಿ ನೆಲಕ್ಕೆ ಬೀಳುತ್ತದೆ. ಗಾಂಧಾರಿಗೆ ಗರ್ಭಪಾತವಾಗಿ ಬಿಡುತ್ತದೆ. ಆಕೆಯ ಈರ್ಷ್ಯೆ ಅಸೂಯೆಯಿಂದಾಗಿ ಮಾಂಸದ ಮುದ್ದೆ ಒಂದು ನೆಲಕ್ಕೆ ಬೀಳುತ್ತದೆ. ಈ ಸಂದರ್ಭದಲ್ಲಿ ವೇದವ್ಯಾಸರನ್ನು ತಾನು ಪ್ರಾರ್ಥನೆ ಮಾಡುತ್ತಾಳೆ. ಏನಾಯಿತು, ನನಗೆ 100 ಆಗ್ತಾರೆ ಅಂತ ನೀವು ಅನುಗ್ರಹಿಸಿದ್ದೀರಿ, ಶಿವನ ವರವೂ ನನಗಿತ್ತು, ಆದರೆ ಇಲ್ಲಿ ನನಗೆ ನನ್ನ ಗರ್ಭಪಾತ ಆಗಿ ಹೋಯ್ತಲ್ಲ ಅಂತ ತಾನು ನೊಂದುಕೊಳ್ತಾಳೆ. ಆ ಸಂದರ್ಭದಲ್ಲಿ ವೇದವ್ಯಾಸರಲ್ಲಿ ಪ್ರತ್ಯಕ್ಷರಾಗ್ತಾರೆ. ಗಾಂಧಾರಿಗೆ ಹೇಳ್ತಾರೆ, ಎಂಥ ಕೆಲಸ ಮಾಡಿಕೊಂಡು ಬಿಟ್ಟಿ ನೀನು, ನಿನ್ನ ಮನಸ್ಸಿನ ಸ್ಥಿಮಿತವನ್ನು ಯಾಕೆ ಕಳ್ಕೊಂಡಿ? ಆದರೆ ಪರಶಿವನು ಕೊಟ್ಟಂತಹ ವರ, ನನ್ನ ತೀರ್ಮಾನ ಯಾವತ್ತೂ ಸುಳ್ಳಾಗುವುದಿಲ್ಲ, ಈಗಲೇ ಹೋಗಿ ಶೀತೋದಕವನ್ನು ತೆಗೆದುಕೊಂಡು ಬಾ ಅಂತ ಗಾಂಧಾರಿ ಹೋಗಿ ಶೀತೋದಕವನ್ನು ತೆಗೆದುಕೊಂಡು ಬರ್ತಾಳೆ. ತಣ್ಣಗೆಯ ನೀರು, ಅದನ್ನು ಆ ಗರ್ಭಪಿಂಡದ ಮೇಲೆ
ಪ್ರೋಕ್ಷಣೆಯನ್ನು ಮಾಡ್ತಾರೆ ವೇದವ್ಯಾಸರು. ಆಗ ಅದು ಜೀವ ಪಡೆಯುವ ರೀತಿಯಲ್ಲಿ ಭಾಸವಾಗುತ್ತದೆ. 100 ಘೃತಭಾಂಡಗಳನ್ನು ತೆಗೆದುಕೊಂಡು ಬನ್ನಿ ಅಂತ ವೇದವ್ಯಾಸರು ಹೇಳ್ತಾರೆ. ಅಂದ್ರೆ ತುಪ್ಪ ತುಂಬಿದ 100 ಕುಡಿಕೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ. 100 ಕುಡಿಕೆಗಳನ್ನು ತೆಗೆದುಕೊಂಡು ಬಂದಾಗ ಈ ಮಾಂಸದ ಮುದ್ದೆ ಏನಿತ್ತು, ಇವಳ ಗರ್ಭಪಾತ ಆಗಿ ಕೆಳಗೆ ಬಿದ್ದಂತಹ ಗರ್ಭಪಿಂಡ, ಅದರಿಂದ ಪ್ರತಿ ಒಂದೊಂದು ಪಿಂಡವೂ ಕೂಡ ಭಾಗ ಭಾಗ ಆಗುತ್ತಾ ಉಂಟು. ಪ್ರತಿ ಒಂದರಿಂದಲೂ ಕೂಡ ಹೆಬ್ಬೆರಳು ಗಾತ್ರದ ಪಿಂಡವನ್ನು ತೆಗೆದು ಅದನ್ನು ತುಪ್ಪದ ಈ ಕುಡಿಕೆಗಳಲ್ಲಿ ಇಡ್ತಾ ಹೋಗ್ತಾರೆ ವೇದವ್ಯಾಸರು. ಘೃತಭಾಂಡಗಳಲ್ಲಿ ಹೆಬ್ಬೆರಳು ಗಾತ್ರದ ಒಂದೊಂದು ಪಿಂಡವನ್ನು ತೆಗೆದು ಇಡ್ತಾ ಹೋಗ್ತಾರೆ. ಹೀಗೆ 100 ಮಡಕೆಗಳಲ್ಲಿ ಇಡ್ತಾ ಹೋದ್ರು. ಆದ್ರೆ ಆವಾಗ ಗಾಂಧಾರಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಾಳಂತೆ, ಹೌದು 100 ಪುತ್ರರು ನನಗಿದ್ದಾರೆ, ಆದ್ರೆ ಒಂದು ಹೆಣ್ಣು ಸಂತಾನ ನನಗೆ ಆಗಿದ್ರೆ ಎಷ್ಟು ಒಳ್ಳೇದಿತ್ತು. ಯಾಕೆ ವೇದವ್ಯಾಸರು ಬರೀತಾರೆ, ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಕೂಡ ಅಳಿಯನಿಂದ ಸಿಗುವಂತಹ ಸಂತೋಷ ಸ್ವಲ್ಪ ಹೆಚ್ಚೆ ಅಂತೆ. ಹಾಗಾಗಿ ನನಗೂ ಕೂಡ ಆ ಅಳಿಯನಿಂದ ಸಿಗುವಂತಹ ಸಂತೋಷವನ್ನು ಅನುಭವಿಸಬೇಕಲ್ಲ, ಜೊತೆಗೆ ದೌಹಿತ್ರ ಸಂತಾನವನ್ನು ಕೂಡ ನಾವು ಪಡೆಯಬೇಕು. ಹಾಗಾಗಿ ಒಂದು ಮಗಳಿದ್ರೆ ಎಷ್ಟು ಚೆನ್ನ ಅಂತ ಅವಳ ಮನಸ್ಸಲ್ಲಿ ಒಂದು ಆಶೆ ಉದ್ಭವ ಆಗುತ್ತದೆ. ಇದು ವೇದವ್ಯಾಸರು ಅರತರು. ಗರ್ಭಪಿಂಡ 100 ಮಕ್ಕಳದ್ದಾಗಿ ಕೆಳಗೆ ಬಿದ್ದಿದ್ರೂ ಕೂಡ ಯಾವಾಗ ಈ ಹೆಬ್ಬೆರಳು ಗಾತ್ರದ ಒಂದೊಂದು ತುಂಡನ್ನು ತೆಗೆದು ಇವರು ಈ ತುಪ್ಪದ ಕುಡಿಕೆಗಳಲ್ಲಿ ಇಡ್ತಾ ಹೋಗ್ತಾರೋ, ಕೊನೆಗೆ ಒಂದು ಉಳಿಯಿತು. 100 ಆದ ಮೇಲೂ ಮತ್ತೊಂದು ಉಳಿಯಿತಂತೆ. ಆ 101ನೇಯದ್ದನ್ನು ತೆಗೆದು ಮತ್ತೊಂದು ಘೃತ ಭಾಂಡದಲ್ಲಿ ತಾವು ಇಟ್ಟು ಬಿಡ್ತಾರೆ. ಹೇಳ್ತಾರೆ, ನೋಡು ನಿನ್ನ ಮನಸ್ಸಿನ ಇಚ್ಛೆಯ ಪ್ರಕಾರ 101ನೇಯ ಮಗುವಾಗಿದೆ, ನಿನಗೆ ಹೆಣ್ಣು ಮಗುವಾಗಿ ಈ ಮಗು ಲಭ್ಯವಾಗುತ್ತಾಳೆ ಅಂತ. ಆದರೆ ಇದನ್ನು ಈಗಲೇ ತೆಗೆಯಬೇಡಿ, 1 ವರ್ಷಗಳ ಕಾಲ ಕಳೆಯಬೇಕು, 1 ವರ್ಷಗಳ ನಂತರ ಇದರಿಂದ ನಿನ್ನ ಸಂತಾನ ಹೊರಬರುತ್ತದೆ ಅಂತ ಹೇಳಿ ವೇದವ್ಯಾಸರು ಅದೃಶ್ಯರಾಗ್ತಾರೆ. ಅದರ ಮೊದಲು ಯಾವುದೇ ಕಾರಣಕ್ಕೂ ಅವಸರ ಮಾಡಬೇಡಿ, ಅಲ್ಲಿ ಏನೋ ಒಂದು ಆಯಿತು ಅಂತ ನೀನು ಗರ್ಭಪಾತ ಮಾಡಿಕೊಂಡ ರೀತಿಯಲ್ಲಿ ಇಲ್ಲಿ ಇನ್ಯಾವುದೇ ನಿನ್ನ ಇತರ ಚೇಷ್ಟೆಗಳನ್ನು ಮಾಡಬೇಡ ಅಂತ ಆಕೆಗೆ ಸೂಚಿಸಿ ಆ 101 ಘೃತಭಾಂಡಗಳನ್ನು ಕೂಡ ಒಂದು ಕಡೆ ಇರಿಸಿ ವೇದವ್ಯಾಸರು ಅದೃಶ್ಯರಾದರು. ಈ ರೀತಿಯಾಗಿ ಗಾಂಧಾರಿಯ ಆ ಗರ್ಭಪಾತವಾದಂತಹ ಆ ಪಿಂಡದ ಸಂರಕ್ಷಣೆಯನ್ನು ವೇದವ್ಯಾಸರು ಮಾಡ್ತಾರೆ. ನಾವು ಈವಾಗ ಟೆಸ್ಟ್ ಟ್ಯೂಬ್ ಬೇಬಿ, IVF, ಮತ್ತೊಂದು ಇನ್ನೊಂದು ಏನೇನೆಲ್ಲ ಸುಧಾರಿತ ತಂತ್ರಜ್ಞಾನಗಳನ್ನೆಲ್ಲ ನಾವು ಈಗ ಕಂಡರೂ ಕೂಡ ಇದೆಲ್ಲ ಈಗ ಹೊಸತ್ತಲ್ಲ. ಆಗಿನ ಕಾಲಕ್ಕೆ ಋಷಿ ಮುನಿಗಳು ಇದೆಲ್ಲವನ್ನು ಕೂಡ ತಾವು ತಿಳ್ಕೊಂಡಿದ್ರು. ನೋಡಿ ಇಲ್ಲಿ ಹೀಗೆ ಅವಳ ಗರ್ಭಪಾತವಾದಂತಹ ಗರ್ಭಪಿಂಡವನ್ನು ತೆಗೆದು ತುಪ್ಪದ ಕುಂಡದಲ್ಲಿ ಇರಿಸಿ, ಕುಡಿಕೆಯಲ್ಲಿರಿಸಿ, ಮಕ್ಕಳೇ ಅಲ್ಲಿ ಮುಂದೆಗೆ ಮಗುವೇ ಆಗಿಬಿಡ್ತದೆ. 100 ಮಕ್ಕಳು, 101 ಮಕ್ಕಳು ಗಾಂಧಾರಿಗೆ ಆಗ್ತಾರೆ. ಅಂದರೆ ಇಲ್ಲೇನು ಟೆಸ್ಟ್ ಟ್ಯೂಬ್ ಎಲ್ಲ ಈಗ ಮಾಡ್ತಾರೋ ಇದರದ್ದೇ ಒಂದು ಬೇರೆ ರೀತಿಯ ರೂಪ ಆಗಿನ ಕಾಲಕ್ಕೂ ಇದ್ದಿರ್ಬೋದು ಅಂತ. ಈಗ ಮಾಡ್ತಾ ಇರುವಂಥದ್ದು ಯಾವುದು ಹೊಸದಾಗಿ ಇವರೇ ಕಂಡು ಹಿಡಿದದ್ದಲ್ಲ. ತಪಶಕ್ತಿ ಅಂತ ಹೇಳುವಂಥದ್ದು ಆಗಿನ ಕಾಲಕ್ಕೆ ಹೆಚ್ಚಿತ್ತು. ತಪಶಕ್ತಿಯಿಂದ ಅಸಾಧ್ಯವಾದದ್ದು ಯಾವುದೂ ಇರಲಿಲ್ಲ ಆಗಿನ ಕಾಲಕ್ಕೆ. ಇದನ್ನೆಲ್ಲವನ್ನು ಕೂಡ ಅವರು ಮಾಡಿ ತೋರಿಸಿ ಬಿಟ್ಟವರೇ, ಅದನ್ನೇ ಈಗ ಅನುಕರಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ವೇದವ್ಯಾಸರು ಅದೃಶ್ಯರಾಗಿದ್ದಾರೆ. ಇಲ್ಲಿ ಈಗ ಪಾಂಡು ಮಹಾರಾಜ ಒಂದು ಮಗನನ್ನು ಪಡ್ಕೊಂಡಿದ್ದಾನೆ, ಧರ್ಮಪುತ್ರ ಅವತಾರ ಮಾಡಿದ್ದಾನೆ. ಪಾಂಡು ಮಹಾರಾಜ 1 ವರ್ಷದ ನಂತರ ಮತ್ತೆ ಕುಂತಿಯನ್ನು ಸಂಪರ್ಕ ಮಾಡಿ ಕೇಳ್ತಾನೆ, ನೋಡಮ್ಮ, ಕ್ಷತ್ರಿಯನಾದಂತಹ ನಾವು ಧರ್ಮಪುತ್ರನನ್ನು ಪಡೆದಿದ್ದೇವೆ. ಆತ ಧರ್ಮರಾಯನಾಗಿ, ಯುಧಿಷ್ಠಿರನಾಗಿ ಧರ್ಮವೇ ಮೂರ್ತಿವೆತ್ತು ಧರ್ಮದ ಪರಿಪಾಲನೆ ಮಾಡ್ತಾ, ಅಧರ್ಮದಲ್ಲಿ ಹೋಗುವವರಿಗೆ ಧರ್ಮ ಮಾರ್ಗವನ್ನು ಉಪದೇಶಿಸ್ತಾ, ತಾನು ಅತ್ಯಂತ ಧರ್ಮಾಳುವಾಗಿ ಮೆರಿತಾನೆ ಅಂತ ಹೇಳುವಂತಹ ಶರೀರವಾಣಿ ಕೇಳಿದ್ದೇವೆ. ಆದರೆ ಅತ್ಯಂತ ಪರಾಕ್ರಮಿಯಾದಂತಹ ಮಗ ಒಬ್ಬ ನನಗೆ ಬೇಕು. ಬಾಹುಬಲ ಅಂತ ಹೇಳುವಂಥದ್ದು ಅವನಲ್ಲಿ ಅತ್ಯಂತ ಇರಬೇಕು. ಶೌರ್ಯವಂತನಾದಂತಹ ತೇಜಸ್ವಿಯಾದಂತಹ ಒಬ್ಬ ಪುತ್ರನನ್ನು ನನಗೆ ಪಡೆಯಬೇಕು ಅಂತ. ಆಯ್ತು ಅಂತ ಹೇಳ್ತಾಳೆ ಕುಂತಿ. ಇವನೇ ಹೇಳ್ತಾನೆ, ಈ ಬಾರಿ ನೀನು ವಾಯುದೇವರನ್ನು ಪ್ರಾರ್ಥನೆ ಮಾಡು. ವಾಯು ಅಂತ ಹೇಳಿದ್ರೆ ಆ ವಾಯುವಿನ ಪರಾಕ್ರಮ ಎಂಥದ್ದು, ಶೌರ್ಯ ಎಂಥದ್ದು ನಮ್ಗೆ ಗೊತ್ತುಂಟು. ನಾವು ಇವಾಗಲೇ ರಾಮಾಯಣ ಚಿಂತನೆಯಲ್ಲಿ ಆಂಜನೇಯನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆಂಜನೇಯ ವಾಯುಪುತ್ರ. ಅವನು ಆ ವಾಯುವಿನ ಪುತ್ರನಾದಂಥ ಆಂಜನೇಯನ ಶೌರ್ಯ, ಪರಾಕ್ರಮ, ತೇಜಸ್ಸು, ವೀರ್ಯ, ಆತನ ಕಾಂತಿ, ಸೌಂದರ್ಯ, ನಿಷ್ಠೆ ಎಲ್ಲವೂ ಹೇಗಿತ್ತು ಅಂತ ಹೇಳುವಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಈಗ 2ನೇ ಮಗು ವಾಯುವಿನಿಂದ ನಮಗೆ ಬೇಕು ಅಂತ ಪಾಂಡುವಿನ ಆಗ್ರಹ. ಮತ್ತೆ ಸ್ನಾನ ಮಾಡಿ ಶುಚಿರ್ಭೂತಳಾಗಿ ಕುಶಾಸನದಲ್ಲಿ ಕುಳಿತುಕೊಂಡಂತಹ ಕುಂತಿ ತಾನು ವಾಯುದೇವರನ್ನು ಪ್ರಾರ್ಥನೆ ಮಾಡುತ್ತಾಳೆ. ನಾವಿಲ್ಲಿ ಗಮನಿಸಬೇಕಾದದ್ದು, ಯಾವ ದೇವತೆಯನ್ನು ಆಹ್ವಾನ ಮಾಡುವಂತ ಸೂಚಿಸುವಂಥವನು ಪಾಂಡುವೆ. ಇದು ಕುಂತಿಯ ತೀರ್ಮಾನ ಅಲ್ಲ. ವಾಯುದೇವರನ್ನು ಆಹ್ವಾನ ಮಾಡ್ತಾಳೆ. ವಾಯುದೇವರು ಬಂದವರು ಕೇಳ್ತಾರೆ, ಕುಂತಿಯೇ ಕಿಂತೆ ದದಾಮ್ಯಹಂ, ನಿನಗೇನನ್ನು ಕೊಡ್ಲಿ ಅಂತ. ನನಗೊಬ್ಬ ಮಗನನ್ನು ಕೊಡು ಅಂತ. ಮತ್ತೆ ವಾಯುದೇವರಿಂದ ಅನುಗ್ರಹ. ಈಗ ಭೀಮಸೇನ ತಾನು ಅವತಾರ ಮಾಡ್ತಾನೆ. ಯಾವಾಗ ಭೀಮಸೇನ ಅವತಾರ ಮಾಡ್ತಾನೋ ಅದೇ ದಿವಸ
ಅಲ್ಲಿ ದುರ್ಯೋಧನನು ಕೂಡ ಅವತಾರ ಮಾಡುವಂಥದ್ದು. ದುರ್ಯೋಧನನ ಜನನವು ಅದೇ ದಿನ, ಭೀಮಸೇನ ಹಾಗೂ ದುರ್ಯೋಧನ ಒಂದೇ ದಿನ ತಾನು ಜನಿಸ್ತಾರೆ. ಇಲ್ಲೀಗ ಭೀಮಸೇನನ ಜನನದ ಸಂದರ್ಭದಲ್ಲಿ ಕುಮಾರವ್ಯಾಸ ಬರಿತಾನೆ, ಅವನಿಸುತವಾರತ್ರಯೋದಶಿ ದಿವದ ಮಧ್ಯದೊಳರ್ಕನಿರೆ ಸಂಭವಿಸಿದನು ಮಘೆಯಲಿ ಶುಭ ಗ್ರಹ ಲಗ್ನದುದಯದಲ್ಲಿ ಭುವನ ಮಾತ್ರದೊಳಹಿತ ಪಾರ್ಥಿವ ನಿವಹ ನಡುಗಿತು ಭೂಮಿಪತಿ ಹೇಳುವೆನನದೇನನು ಭೀಮಸೇನನ ಜನನದದ್ಭುತವ ಅಂತ. ಅಂದರೆ ಭೀಮಸೇನ ಹುಟ್ಟುವಾಗ ಭೂಮಿಯೇ ಒಂದು ಬಾರಿ ಕಂಪಿಸಿತಂತೆ, ಮಘಾ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತ. ಇವನು ಹುಟ್ಟುವಾಗ ಮತ್ತೆ ಅಶರೀರವಾಣಿ ಆಗುತ್ತಾನೆ, ಅತ್ಯಂತ ಪರಾಕ್ರಮಿಯಾಗುತ್ತಾನೆ. 1000 ಆನೆಗಳ ಬಲ ಅವನ ತೋಳಲ್ಲಿರ್ತದೆ. ಯಾರಿಂದಲೂ ಕೂಡ ಇವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮ ವೈಷ್ಣವ ಇವನು, ಭಗವಂತನ ಪರಮ ಭಕ್ತನಾಗಿ ತಾನು ಅವತಾರ ಮಾಡಿದ್ದಾನೆ. ವಾಯುವಿನ ಶಕ್ತಿ, ತೇಜಸ್ಸು, ಚುರುಕುತನ ಎಲ್ಲವನ್ನೂ ಕೂಡ ತನ್ನಲ್ಲೊಳಗೊಂಡಿದ್ದಾನೆ. ಶ್ರಾವಣ ಕೃಷ್ಣ ತ್ರಯೋದಶಿ ಶುಭ ದಿವಸ ಮಘಾ ನಕ್ಷತ್ರದಲ್ಲಿ ಇವನು ಹುಟ್ಟುತ್ತಾನೆ. ಈ ರೀತಿಯಾಗಿ ಭೀಮಸೇನನ ಜನನವೂ ಆಗುತ್ತದೆ. ಪಾಂಡು ಕುಂತಿಯರಿಗೆ 2ನೇ ಪುತ್ರ ತಾನಿಲ್ಲಿ ಜನಿಸಿದ್ದಾನೆ. ಅತ್ಯಂತ ಸಂತೋಷದಿಂದಿದ್ದಾನೆ ಪಾಂಡು ಮಹಾರಾಜ. ಇದೇ ದಿನ ಅಲ್ಲಿ ದುರ್ಯೋಧನನೂ ಕೂಡ ತಾನು ಜನಿಸಿದ್ದಾನೆ ಅಂತ ನಾವು ಹೇಳಿದೆವು. ಆದರೆ ದುರ್ಯೋಧನ ಜನಿಸುವಾಗ ಎಲ್ಲ ಕಡೆ ಅಪಶಕುನಗಳು, ನರಿಗಳು ಬೊಬ್ಬಿಡುತ್ತದೆ, ಕ್ರೂರ ಮೃಗಗಳೆಲ್ಲ ತಾವು ಗೀಳಿಡುತ್ತದೆ, ಅಲ್ಲದೆ ವಿಚಿತ್ರವಾದಂತಹ ಶಬ್ದ, ಎಲ್ಲ ಕಡೆಯೂ ಕೂಡ ಅಶುಭ ಸೂಚಕವಾದಂತಹ ವಾತಾವರಣ, ಗಿಡುಗಗಳು ಎಲ್ಲವೂ ಆಕಾಶದಲ್ಲಿ ಪಕ್ಷಿ ಸಂಕುಲಗಳೆಲ್ಲ ಅಪ್ರದಕ್ಷಿಣವಾಗಿ ಸುತ್ತುತ್ತದೆ. ಕೊಟ್ಟಿಗೆಯಲ್ಲಿ ದನಕರುಗಳು ವಿಚಿತ್ರವಾಗಿ ಕಿರುಚಾಡುತ್ತದೆ. ಎಲ್ಲ ಕಡೆ ಪ್ರಕೃತಿಯಲ್ಲಿ ಏನೋ ಒಂದು ಕೆಟ್ಟದ್ದು ನಡೆಯುತ್ತದೆ ಅಂತ ಹೇಳುವಂತಹದ್ದಕ್ಕೆ ಮುನ್ಸೂಚನೆಯಾಗಿ ಇವ ಜನಿಸಿದ್ದಾನೇನೋ ಅಂತ ಹೇಳುವ ರೀತಿಯಲ್ಲಿ ಎಲ್ಲ ಕಡೆ ಅಶುಭ ಸೂಚಕವಾದಂತಹ ಶಬ್ದಗಳು, ನರಿಗಳು ಗುಳಿಡುವುದಿರ್ಬೋದು, ಇದೆಲ್ಲವೂ ಕೇಳುತ್ತದೆ. ಇದನ್ನು ಕೇಳಿದ ತಕ್ಷಣ ವಿದುರ ಬಂದು ಹೇಳ್ತಾನೆ ಧೃತರಾಷ್ಟ್ರನಲ್ಲಿ, ನೋಡಪ್ಪ ನಿನ್ನ ಪುತ್ರ ಜನಿಸಿದ್ದಾನೆ, ಯಾಕೋ ನನಗೆ ಈ ಸೂಚನೆಗಳನ್ನೆಲ್ಲ ನೋಡುವಾಗ ಈತ ಕುಲಘಾತಕ ಅಂತ ಅನ್ನಿಸ್ತಾ ಉಂಟು, ಈ ಮಗನನ್ನು ನೀನು ತ್ಯಜಿಸಿ ಬಿಡು. ಯಾಕೆಂದ್ರೆ ವಿದುರ ಸುಮ್ಮನೆ ಮಾತಾಡುವುದಿಲ್ಲ. ನಾವು ಹಿಂದೆನೇ ಹೇಳಿದ ಹಾಗೆ ಯಮಧರ್ಮರಾಯ 2 ರೂಪದಲ್ಲಿ ನಮಗೆ ಮಹಾಭಾರತದಲ್ಲಿ ಕಾಣಲಿಕ್ಕೆ ಸಿಗ್ತಾನೆ. ಒಂದು ವಿದುರನಾಗಿ, ಮತ್ತೊಂದು ಧರ್ಮಮೂರ್ತಿಯಾದ ಧರ್ಮರಾಯನಾಗಿ. ಧರ್ಮವೇ ಸ್ವರೂಪವೆದ್ದಂತಹ 2 ಅವತಾರಗಳು ಇಲ್ಲಿ ನಮಗೆ ಕಾಣುವಂಥದ್ದು. ವಿದುರನು ಅಷ್ಟೇ ಧರ್ಮದ ಮಾತನ್ನು ಹೇಳುವಂಥವನು, ಅವನ ಮಾತು ಸತ್ಯವಾಗ್ತದೆ ಅಂತ ಹೇಳುವಂಥ ಅರಿವು ಕೂಡ ಆಗಿನ ಕಾಲಕ್ಕೆ ಭೀಷ್ಮರಿಗೂ ಧೃತರಾಷ್ಟ್ರನಿಗೂ ಇತ್ತು. ಈ ಮಗುವನ್ನು ನೀನು ತ್ಯಜಿಸಿ ಬಿಡು ಅಂತ ಹೇಳ್ತಾನೆ. ಯಾಕೆಂದ್ರೆ ಇವನು ಕುಲಘಾತಕನಾಗುತ್ತಾನೆ. ಅಲ್ಲಿ ವಿದುರ ಹೇಳುವಂತಹ ಮಾತು, ಏಕೇನ ಕುರುವೈ ಕ್ಷೇಮಂ ಕುಲಸ್ಯ ಜಗತತ್ತಥ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ವಂಶದ ಹಿತಕ್ಕಾಗಿ ಒಬ್ಬನನ್ನು ವಿಸರ್ಜಿಸುವುದು ಕ್ಷೇಮ, ನಮ್ಮ ವಂಶ ಉಳಿಸಬೇಕಲ್ಲ, ಈ ಒಂದು ಮಗನನ್ನು ನೀನು ವಿಸರ್ಜಿಸು. ಒಂದು ಗ್ರಾಮದ ಹಿತಕ್ಕಾಗಿ ಒಂದು ಕುಲವನ್ನು ದೂರ ಮಾಡಬಹುದು, ಒಂದು ದೇಶದ ಹಿತಕ್ಕಾಗಿ ಒಂದು ಹಳ್ಳಿಯನ್ನಾದರೂ ದೂರ ಮಾಡಬಹುದು, ಆತ್ಮ ಉದ್ಧಾರಕ್ಕಾಗಿ ಪ್ರಪಂಚವನ್ನೇ ಬಿಡಬಹುದು. ಹೀಗಿದ್ದಾಗ ಈ ನಮ್ಮ ಕುಲದ ಉದ್ಧಾರಕ್ಕಾಗಿ ಈ ನಿನ್ನ ಮಗನನ್ನು ತ್ಯಜಿಸು ಅಂತ. ಆದರೆ ಕೇಳುವಂತಹ ಮನಸ್ಥಿತಿಯಲ್ಲಿ ಧೃತರಾಷ್ಟ್ರ ಇಲ್ಲ. ನನಗೆ ಜನಿಸಿದಂತಹ ಪ್ರಥಮ ಪುತ್ರ, ಅದಕ್ಕೆ ಹೇಳುವಂಥದ್ದು ಪುತ್ರ ವ್ಯಾಮೋಹ ಅಂತ ಹೇಳುವಂಥದ್ದು. ನನಗೆ ಬೇಕೇ ಬೇಕು ನನ್ನ ಮಗು ಅಂತ ತಾನು ಹಠ ಹಿಡಿದು ಕೂತಿದ್ದಾನೆ ಧೃತರಾಷ್ಟ್ರ. ಹೀಗಾಗಿ ಮೊದಲನೆಯ ಮಗು ಕೌರವ ವಂಶದಲ್ಲಿ ಧೃತರಾಷ್ಟ್ರ ಗಾಂಧಾರಿಯರ ಪ್ರಥಮ ಪುತ್ರನಾಗಿ ದುರ್ಯೋಧನ ತಾನು ಜನಿಸ್ತಾನೆ. ದುರ್ಯೋಧನ ಬಂದ ನಂತರ ಮತ್ತೆ ಉಳಿದ ಘೃತ ಭಾಂಡಗಳೆಲ್ಲವೂ ಕೂಡ ತಾವು ಸ್ಫೋಟಿಸಿ ಅದರಿಂದೆಲ್ಲದರಿಂದಲೂ ಕೂಡ ಮಕ್ಕಳು ತಾವು ಜನಿಸುವಂಥದ್ದು. ಧೃತರಾಷ್ಟ್ರನ 100 ಮಕ್ಕಳ ಹೆಸರುಗಳನ್ನು ಕೂಡ ಮಹಾಭಾರತ ಉಲ್ಲೇಖಿಸಿದೆ. ಆದರೆ ಇಲ್ಲಿ ನಾನು ಆ 100 ಹೆಸರುಗಳನ್ನು ನಾನು ಹೇಳುವುದಿಲ್ಲ, ಸಮಯದ ಅಭಾವ ನಮಗಿರುವುದರಿಂದ. ದುರ್ಯೋಧನ, ದುಶ್ಯಾಸನ, ವಿಕರ್ಣ, ಹೀಗೆ 100 ಹೆಸರುಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೊನೆಯವಳೆ ದುಶ್ಶಲ. ಈ ದುಶ್ಶಲಾಳನ್ನು ಕೊನೆಗೆ ಜಯದ್ರಥ, ಸಿಂಧು ದೇಶದ ರಾಜನಾದಂತಹ ಜಯದ್ರಥನಿಗೆ ಕೊಟ್ಟು ವಿವಾಹ ಮಾಡಲಾಗುತ್ತದೆ. ಈ ರೀತಿಯಾಗಿ 101 ಮಕ್ಕಳು ಧೃತರಾಷ್ಟ್ರನಿಗೆ ಆದರು. ಇಲ್ಲಿ ಕುಂತಿಗೆ ಧರ್ಮರಾಯನು ತಾನು ಜನಿಸಿದ್ದಾನೆ, ಭೀಮಸೇನನು ಜನಿಸಿದ್ದಾನೆ. ಈ ಸಂದರ್ಭದಲ್ಲಿ ಕಾಡಿನಲ್ಲಿ ಆ ಶತಶೃಂಗ ಪರ್ವತದಲ್ಲಿ ಒಂದು ಘಟನೆ ನಡೀತದೆ. ಏನು ಘಟನೆ ಅಂದರೆ, ಒಂದು ದಿವಸ ಒಂದು ಪರ್ವತದ ತಪ್ಪಲಿನಲ್ಲಿ ಕೆಳಗಡೆ ದೊಡ್ಡ ಕಂದಕ, ಆ ಕಂದಕದ ಮೇಲೆ ಮಗುವನ್ನು ಹಿಡಿದುಕೊಂಡು ಕುಂತಿ ಕೂತಿದ್ದಾಳೆ. ಭೀಮಸೇನನನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು. ಇದ್ದಕ್ಕಿದ್ದ ಹಾಗೆ ಹಿಂದಿನಿಂದ ಹುಲಿಯ ಗರ್ಜನೆ ಕೇಳುತ್ತದೆ. ಆ ಹುಲಿಯ ಗರ್ಜನೆ ಕೇಳಿದ ತಕ್ಷಣ ಕುಂತಿ ತಾನು ಸರಕ್ಕನೆ ಎದ್ದು ನಿಂತುಕೊಳ್ತಾಳೆ ಭಯದಿಂದ. ಆಕೆ ನಿಂತ ಕೂಡಲೇ ತೊಡೆಯಲ್ಲಿದ್ದಂತಹ ಮಗು ಜಾರಿ ಪ್ರಪಾತಕ್ಕೆ ಕೆಳಗೆ ಬಿದ್ದು ಬಿಡುತ್ತದೆ. ಆಕೆ ಕುಳಿತಿದ್ದಂತಹ ಸ್ಥಳವೇ ಅಂತದ್ದು ಪ್ರಪಾತಕ್ಕೆ ಬಿದ್ದು ಬಿಡುತ್ತದೆ.
ಅತ್ಯಂತ ಬೊಬ್ಬೆ ಹೊಡಿತಾ ದುಃಖಿಸ್ತಾ ಮಗುವಿಗೆ ಏನಾಯಿತು ಅಂತ ಚಿಂತೆಯಲ್ಲಿ ಎಲ್ಲರೂ ಓಡಿ ಆ ಪರ್ವತದ ಆ ಕಂದಕದ ಬುಡಕ್ಕೆ ಹೋಗ್ತಾರೆ. ಆ ಪ್ರಪಾದದ ಕೆಳಗಡೆ ಹೋಗಿ ನೋಡಬೇಕಾದ್ರೆ ಮಗುವಿಗೆ ಏನೂ ಆಗಲಿಲ್ಲ. ಮಗು ನಗುತ್ತಾ ನಗುತ್ತಾ ಉಂಟು. ಭೀಮಸೇನ ಆದರೆ ಅವನು ಯಾವ ಬಂಡೆಯ ಮೇಲೆ ಬಿದ್ದಿದ್ದನೋ ಆ ಬಂಡೆ ಚೂರು ಚೂರಾಗಿ ಹೋಗಿದಂತೆ. ಅಂದರೆ ಅವನು ಅತ್ಯಂತ ಶಕ್ತಿಶಾಲಿ ಅಂತ. ಆ ಚಿಕ್ಕ ಮಗುವಾಗಿದ್ದಾಗಲೇ ಆತ ಬಿದ್ದ ರಭಸಕ್ಕೆ ಆ ಬಂಡೆ ಎಲ್ಲ ಪುಡಿ ಪುಡಿಯಾಗಿ ಹೋಗಿತಂತೆ. ಇದು ಭೀಮಸೇನ ಎಷ್ಟು ಶಕ್ತಿಶಾಲಿಯಾಗಿದ್ದ, ಮಗು ಶಿಶು ಆಗಿದ್ದಾಗಲೇ ಅಂತ ಹೇಳುವಂಥದ್ದನ್ನು ಈ ಒಂದು ಪ್ರಸಂಗದಲ್ಲಿ ನಮಗೆ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಈ ರೀತಿಯಾಗಿ ಭೀಮಸೇನ ಜನಿಸಿಯಾಗಿದೆ, ಅಲ್ಲಿ ಕೌರವಾದಿಗಳು ಜನಿಸಿಯಾಗಿದೆ. ಈಗ ಮುಂದೆ ಮತ್ತೆ ಸಂಪರ್ಕ ಮಾಡ್ತಾನೆ ಕುಂತಿಯನ್ನು ಪಾಂಡು ಮಹಾರಾಜ. ನೋಡಮ್ಮ, 2 ಮಕ್ಕಳಾಯಿತು. ಒಬ್ಬ ಧರ್ಮಪುತ್ರನಾದ, ಒಬ್ಬ ಅತ್ಯಂತ ಶಕ್ತಿವಂತನಾದ ಮಗ ಆದ. ಆದರೆ ನನಗೆ ಶಕ್ತಿಯು, ಸ್ಥೈರ್ಯವು, ಜಾಣ್ಮೆಯು, ಧರ್ಮವು, ಶೂರತ್ವವು, ಅದೇ ರೀತಿಯಾಗಿ ಭಗವದ್ಭಕ್ತಿಯು ಎಲ್ಲವೂ ಒಂದು ಕಡೆಯಲ್ಲಿ ಆವಿರ್ಭವಿಸಿರುವಂತಹ ಒಂದು ಮಗು ನನಗೆ ಈಗ ಬೇಕು. ಅವನು ಧರ್ಮ ಮಾರ್ಗದಲ್ಲಿಯೂ ನಡಿಬೇಕು, ಅವನ ಶಕ್ತಿಯೂ ಅವನಲ್ಲಿ ಹಾಗೇ ಇರಬೇಕು, ಬುದ್ಧಿವಂತಿಕೆಯೂ ಇರಬೇಕು, ಭಾಗವತ ಧರ್ಮವೂ ಅವನಲ್ಲಿ ಇರಬೇಕು, ಬಿಲ್ವಿದ್ಯೆಯಲ್ಲಿ ನಿಪುಣನಾಗಿರಬೇಕು, ಅವನಿಂದ ನಾವು ಇನ್ನಷ್ಟು ಕೀರ್ತಿವಂತರಾಗಿರಬೇಕು, ಅವನ ತಂದೆ ತಾಯಿಗಳು ಅಂತ ಹೇಳಿಕೊಳ್ಳಿಕ್ಕೆ ನಾವು ಹೆಮ್ಮೆ ಪಡಬೇಕು. ಹೀಗೆ ತುಂಬ ದೊಡ್ಡ ಲಿಸ್ಟನ್ನೇ ಹೇಳ್ತಾನೆ. ಅಂತಹ ಒಂದು ಮಗು ನಮಗೆ ಬೇಕು ಅಂತ. ಆದರೆ ಈ ಬಾರಿ ಯಾರನ್ನು ಕರೆಯುವ ಅಂತ ಅವಳು ಕೇಳ್ತಾಳೆ. ಆಗ ಇಂದ್ರದೇವನನ್ನು ಕರೆಯಬೇಕು ಅಂತ. ಇಂದ್ರದೇವನನ್ನು ಕರೆಯಬೇಕು ಅಂದರೆ ಈ ಕ್ಷಣಕ್ಕೆ ಅಂತ ಅವನು ಹೇಳುವುದಿಲ್ಲ. 1 ವರ್ಷಗಳ ಕಾಲ ಪಾಂಡವು ಕುಂತಿಯು ಇಬ್ಬರೂ ಕೂಡ ತಾವು ತಪಸ್ಸನ್ನು ಮಾಡ್ತಾರೆ. ಅರ್ಜುನನನ್ನು ಪಡೆಯುವುದಕ್ಕಿಂತ ಮೊದಲು ಇವರಿಬ್ಬರೂ ಕೂಡ ಅತ್ಯಂತ ನಿಷ್ಠರಾಗಿ ತಪಶ್ಚರಣೆಯನ್ನು ಮಾಡಿ, ಪಾಂಡು ಯಾಕೆ ಮಾಡಬೇಕು ಅಂತ ನಾವು ಕೇಳ್ಬೋದು, ಆದರೆ ಇದು ಪಾಂಡುವಿನ ಸಂತಾನ ನಿಯೋಗ ಪದ್ಧತಿಯಿಂದ ಆದರೂ ಕೂಡ ಇವರೆಲ್ಲರೂ ಕೂಡ ಪಾಂಡುವಿನ ಮಕ್ಕಳು ಅಂತಲೇ ಮುಂದೆ ಖ್ಯಾತರಾಗುವವರು. ಅಲ್ಲದೆ ಅವನು ಹೇಳಿದಂತಹ ದೇವತೆಯನ್ನು ಅವಳು ಆಹ್ವಾನಿಸ್ತಿದ್ದಾಳೆ. ಇಂದ್ರ ಬಂದ ಅಂತ ಆದರೆ ಪುರಂದರ ಅವನು ಕೊಟ್ಟಂತಹ ಆ ಮಗುವಿನಲ್ಲಿ ಯಾವುದೇ ಲೋಪದೋಷವೂ ಇರಬಾರ್ದು. ಆತನಿಂದ ಒಂದು ಯೋಗ್ಯವಾದಂತಹ ಸಂತಾನ ನಮಗೆ ಸಿಗಬೇಕು. ಯಾವುದೆಲ್ಲ ಅಪೇಕ್ಷೆಗಳಿತ್ತು ಅದೆಲ್ಲ ಈಡೇರಬೇಕು. ಹಾಗಾಗಿ ಇಬ್ಬರೂ ಕೂಡ ಅತ್ಯಂತ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ 1 ವರ್ಷಗಳ ಕಾಲ ತಪಸ್ಸನ್ನಾಚರಿಸ್ತಾರೆ. ಇಂದ್ರದೇವ ಪ್ರತ್ಯಕ್ಷನಾಗುತ್ತಾನೆ ಇಂದ್ರನನ್ನು ಕುರಿತು. ಆಗ ದೇವೇಂದ್ರನ ಮುಂದೆ ಪಾಂಡುವೇ ತಾನು ಕೇಳಿಕೊಳ್ಳುತ್ತಾನೆ, ನಮಗೆ ನನ್ನ ಪತ್ನಿಯಲ್ಲಿ ನೀನು ನನಗೊಂದು ಸುಪುತ್ರನನ್ನು, ಇಂಥದ್ದೆಲ್ಲ ಲಕ್ಷಣಗಳಿರುವಂತಹ ಒಂದು ಪುತ್ರನನ್ನು ಅನುಗ್ರಹಿಸಬೇಕು ಅಂತ. ತಥಾಸ್ತು ಅಂತ ಹೇಳಿ ಅನುಗ್ರಹಿಸಿ ಇಂದ್ರದೇವ ಅದೃಶ್ಯನಾದ ನಂತರ ಕುಂತಿ ಬಂದು ಮತ್ತೆ ತಾನು ಶುಚಿರ್ಭೂತಳಾಗಿ ಕುಶಾಸನದಲ್ಲಿ ಕುಳಿತುಕೊಂಡು ಪಾಂಡುವಿನ ನಿರ್ದೇಶನದಂತೆ ಇಂದ್ರದೇವನನ್ನು ತಾನು ಕರೆಸಿಕೊಳ್ಳುತ್ತಾಳೆ. ಇಂದ್ರದೇವ ಬಂದು ಅವಳಲ್ಲಿ ಸಂತಾನವನ್ನು ತಾನು ಅವಳಿಗೆ ಅನುಗ್ರಹಿಸ್ತಾನೆ. ಹೀಗೆ ಹುಟ್ಟಿದವನೇ ಅರ್ಜುನ. ಈ 3ನೇ ಮಗು ಮಧ್ಯಮ ಪಾಂಡವ ಅಂತಲೂ ನಾವು ಕರಿತೇವೆ. ಈತ ಪಾರ್ಥ, ಪೃಥೆಯ ಮಗನಾದದ್ರಿಂದಾಗಿ ಆತನನ್ನು ಪಾರ್ಥ ಅಂತ ನಾವು ಕರಿತೇವೆ. ಕುಂತಿಗೆ ಪ್ರಾರಂಭದಲ್ಲಿ ಇದ್ದಂತಹ ಹೆಸರು ಶೂರಸೇನನ ಮಗಳಾಗಿ ಅವಳು ಇದ್ದಾಗ, ವಸುದೇವನ ತಂಗಿಯಾಗಿ ಅವಳಿದ್ದಾಗ ಅವಳ ಹೆಸರು ಪ್ರಥಾ. ಅದೇ ರೀತಿಯಾಗಿ ಅವಳನ್ನು ಕುಂತಿ ಭೋಜನಿಗೆ ದತ್ತಕ ಕೊಟ್ಟಿದ್ರು. ಅಲ್ಲಿಂದ ಮತ್ತೆ ಅವಳ ಹೆಸರು ಕುಂತಿ ಅಂತ ಆಗುವಂಥದ್ದು. ಈ ಪೃಥೆಯ ಮಗನಾದ ದ್ರಿಂದಾಗಿ ಈತ ಪಾರ್ಥ ಅಂತ ತಾನು ಖ್ಯಾತನಾಗುತ್ತಾನೆ. ಅವನು ಹುಟ್ಟಿದಾಗ ಏನಾಯಿತು ಅಂತ ಮತ್ತೆ ಕುಮಾರವ್ಯಾಸನ ಪದ್ಯವನ್ನು ನಾವು ನೋಡಿದ್ರೆ, ದೇವದುಂದುಭಿಮೊಳಗಿದವು ಕುಸುಮಾವಳಿಯ ಮಳೆ ಸುರಿದುದಾಡುವ ದೇವವಧುಗಳ ಹೊಳೆವ ಕಂಗಳ ಢಾಳ ಮಿಂಚಿದವು ತೀವಿದುತ್ಸಾಹವುಬ್ಬರಿಸೆ ಭುವನಾವಳಿಯೊಳಿಂದ್ರಾದಿ ನಿಖಿಲ ಸುರಾವಳಿಗಳು ಕೊಡೆ ಕೊಂಡಾಡಿತು ಧನಂಜಯನ. ಅಂದ್ರೆ ದೇವದುಂದುಭಿ ಮೊಳಗಿದವು. ಧನಂಜಯ ಅರ್ಜುನ ಜನಿಸುವಾಗ ದೇವದುಂದುಭಿಗಳು ಮೊಳಗಿದುವಂತೆ, ಕುಸುಮಾವಳಿಯ ಮಳೆ ಸುರಿದಾಡಿತು ಅಂದರೆ ಹೂ ಮಳೆ ಪುಷ್ಪ ವೃಷ್ಟಿಯಾಯಿತಂತೆ ಅಲ್ಲಿ. ಅದೇ ರೀತಿಯಾಗಿ ದೇವವಧುಗಳ ಅಂದರೆ ಎಲ್ಲ ವಿದ್ಯಾಧರ ಸ್ತ್ರೀಯರಿರ್ಬೋದು, ಅಪ್ಸರೆಯರಿರ್ಬೋದು, ಗಂಧರ್ವ ಸ್ತ್ರೀಯರಿರ್ಬೋದು, ಇವರೆಲ್ಲರ ಕಣ್ಣಿನ ಹೊಳಪು ಮಿಂಚಿತಂತೆ. ಒಂದು ರೀತಿ ಈ ಕಣ್ಣಿನ ಹೊಳಪಿನಿಂದ ಯಾವ ರೀತಿಯಾಗಿ ಬೆಳಕು ಚಿಮ್ಮಿತೋ ಆ ರೀತಿಯಾದಂತಹ ಒಂದು ಬೆಳಕು ಈತ ಭೂಮಿಯಲ್ಲಿ ತಾನು ಅವತಾರ ಮಾಡಬೇಕಾದ್ರೆ ಆಯಿತು ಅಂತ. ವಿದ್ಯಾಧರ ಸ್ತ್ರೀಯರ ಕಣ್ಣಿನಿಂದ ಬರುವಂತಹ ಹೊಳಪು, ಸಾವಿರಾರು ಗಂಧರ್ವ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರಿಂದ ದೇವಸ್ತ್ರೀಯರ ಕಣ್ಣಿನಿಂದ ಬರುವಂತಹ ಹೊಳಪಿನ ರೀತಿಯಲ್ಲಿ ಈತ ಜನಿಸುವಾಗ ಬೆಳಕು. ತೀವಿದುತ್ಸ ಉಬ್ಬರಿಸೆ ಭುವನಾವಳಿಯೊಳಿಂದ್ರಾದಿ ನಿಖಿಲ ಸುರಾವರಿಗಳು ಕೂಡೆ ಕೊಂಡಾಡಿತು ಧನಂಜಯನ. ಎಲ್ಲಾ ದೇವಾದಿ ದೇವತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಬಂದು ನೆಲೆಸಿದ್ದಾರಂತೆ ಆಕಾಶದಲ್ಲಿ. ಫಾಲ್ಗುಣ ಮಾಸದ ಪೂರ್ವ ಫಲ್ಗುಣಿ ಮುಗಿದು
ಉತ್ತರ ಫಲ್ಗುಣಿ ಆರಂಭವಾಗುವಾಗ ಸಂಧಿ ಕಾಲದಲ್ಲಿ ಈ ಅರ್ಜುನ ತಾನು ಅವತಾರ ಮಾಡ್ತಾನೆ, ತಾನು ಜನಿಸ್ತಾನೆ. ಹಾಗಾಗಿ ಅವನಿಗೆ ಫಲ್ಗುಣ ಅಂತ ಹೇಳುವಂತಹ ಹೆಸರೂ ಕೂಡ ಉಂಟು. ಮುಂದೆ ಅರ್ಜುನನ 10 ಹೆಸರನ್ನು ನಾವು ನೋಡ್ಲಿಕ್ಕಿದ್ದೇವೆ, ಅದರಲ್ಲಿ ಇದೂ ಕೂಡ ಒಂದು. ಈ ರೀತಿಯಾಗಿ ಜನಿಸ್ತಾನೆ ಅರ್ಜುನ. ಅದೇ ಸಂದರ್ಭದಲ್ಲಿ ಕುಮಾರವ್ಯಾಸ ಬರೀತಾನೆ, ಅರ್ಜುನ ಜನಿಸುವುದಕ್ಕೆ 6 ತಿಂಗಳು ಮೊದಲು ಮಥುರೆಯಲ್ಲಿ ಏನಾಗಿತ್ತು ಅಂತ. ರಣಭಯಂಕರ ಅರ್ಜುನನು ಧಾರುಣಿಯೊಳು ದಿಸದ ಮುನ್ನ ತಿಂಗಳ ನೆನೆಸಿದರೆ 3 ಮಧುರೆಯ ರಾಜಭವನದಲ್ಲಿ ಗುಣರಹಿತನಚ್ಯುತನು ವರ ಶ್ರಾವಣ ಬಹುಳದಷ್ಟಮಿ ಇರುಳು ರೋಹಿಣಿಯಲವತರಿಸಿದನಲಿ ದೇವಕಿಯ ಜಠರದಲ್ಲಿ ಅಂತ. ಅಂದರೆ ರಣಭಯಂಕರ ಅರ್ಜುನನು ಭೂಮಿಯಲ್ಲಿ ಅವತಾರ ಮಾಡುವುದಕ್ಕೆ ಮುನ್ನ ತಿಂಗಳನ್ನು ಎಣಿಸಿದರೆ 3 ತಿಂಗಳ ಹಿಂದೆ, ಅಂದರೆ ಅರ್ಜುನನಿಗಿಂತ ಶ್ರೀಕೃಷ್ಣ 3 ತಿಂಗಳು ದೊಡ್ಡವನು. ಇಲ್ಲಿ ಧನಂಜಯ ಅವತಾರ ಮಾಡುವುದಕ್ಕಿಂತಲೂ 3 ತಿಂಗಳ ಮೊದಲು ಮಥುರೆಯ ರಾಜಭವನದಲ್ಲಿ ಗುಣರಹಿತ ಅಚ್ಯುತನು ಶ್ರಾವಣ ಬಹಳ ಅಷ್ಟಮಿಯಂದು ಇರುಳು ರೋಹಿಣಿ ನಕ್ಷತ್ರದಲ್ಲಿ ದೇವಕಿಯ ಜಠರದಲ್ಲಿ ತಾನು ಅವತಾರ ಮಾಡ್ತಾನೆ ಅಂತ. ಈ ರೀತಿಯಾಗಿ 3 ಮಕ್ಕಳು ತಾವಲ್ಲಿ ಆ ಸಂದರ್ಭದಲ್ಲಿ ಪಾಂಡುವಿಗೆ ತಾವು 3 ಮಕ್ಕಳ ವರಪ್ರದಾನವಾಗ್ತದೆ. ಅತ್ಯಂತ ಸಂತುಷ್ಟನಾಗ್ತಾನೆ. ಧನಂಜಯ ಹುಟ್ಟುವಾಗ ಸಕಲ ದೇವಾನುದೇವತೆಗಳು ಕೂಡ ಆಕಾಶದಲ್ಲಿ ಬಂದು ನೆರೆದು, ಯಾಕೆಂದರೆ ಮುಂದೆ ಆ ಅಚ್ಯುತನಿಗೆ, ಭಗವಂತನಿಗೆ ಅತ್ಯಂತ ಸಮೀಪನಲ್ಲಿರುವವನು ಹಾಗೂ ಅತ್ಯಂತ ಪ್ರೀತಿಪಾತ್ರನಾದಂಥವನು ಈ ಅರ್ಜುನ. ಹಾಗಾಗಿ ಅಂಥವನ ಜನನವಾಗಿದೆ. ಅವನಿಗಾಗಿ ಅವನನ್ನು ನೋಡ್ಲಿಕ್ಕೋಸ್ಕರ ಎಲ್ಲ ದೇವಾನುದೇವತೆಗಳು ಬಂದಿದ್ದಾರೆ. ಈ ರೀತಿಯಾಗಿ 3 ಸಂತಾನವಾಗಿದೆ. ಈ 3 ಮಕ್ಕಳನ್ನು ಪಡೆದುಕೊಂಡಂತಹ ಪಾಂಡು ಮಹಾರಾಜ ಅತ್ಯಂತ ಸಂತೋಷದಲ್ಲಿದ್ದಾನೆ. ಮತ್ತೊಮ್ಮೆ ಬಂದು ಕುಂತಿಯ ಬಳಿಯಲ್ಲಿ ಕೇಳಿಕೊಳ್ತಾನೆ, ಇನ್ನೂ ನನಗೆ ಮಗು ಬೇಕು ಅಂತ. ಆದರೆ ಈ ಬಾರಿ ಕುಂತಿ ಒಪ್ಪುವುದಿಲ್ಲ. ಯಾಕೆಂದರೆ 3 ಮಕ್ಕಳನ್ನು ಪಡೆದಾಗಿದೆ, ಇನ್ನೂ ಅತಿ ಆಸೆ ಮಾಡಿದೆ ಅಂತ ಆದರೆ ನಾನು ಸ್ವೈರಿಣಿ, ನಾನು ವ್ಯಭಿಚಾರಿಣಿ, ವೇಶ್ಯೆ ಅಂತ ಕರೆಸಿಕೊಳ್ಳಬೇಕಾಗ್ತದೆ, ಇದು ಸಲ್ಲದು ಅಂತ. ಆವಾಗ ಪಾಂಡು ಮಹಾರಾಜ ಹೇಳ್ತಾನೆ, ಮಾದ್ರಿಯೂ ಕೂಡ ನಿನ್ನಂತೆಯೇ ಸಂತಾನ ಪಡಿಬೇಕು ಅಂತ ಅಪೇಕ್ಷೆ ಉಳ್ಳವಳಾಗಿದ್ದಾಳೆ, ಅವಳಿಗೂ ಬೇರೆ ದಾರಿ ಇಲ್ಲ. ನಿನ್ನಲ್ಲಿರುವಂತಹ ಒಂದು ಮಂತ್ರವನ್ನು ಅವಳಿಗೆ ಉಪದೇಶಿಸು, ಅವಳೂ ಕೂಡ ತಾಯಿಯಾಗಲಿ ಅಂತ. ಇದನ್ನು ಮಾದ್ರಿಯೇ ಬಂದು ಪಾಂಡುವಿನ ಬಳಿಯಲ್ಲಿ ಹೇಳಿರುತ್ತಾಳೆ. ಕುಂತಿ ಇದಕ್ಕೆ ಒಪ್ಪಿಕೊಳ್ತಾಳೆ ಹಾಗೂ ಮಂತ್ರೋಪದೇಶವನ್ನು ಮಾದ್ರಿಗೆ ಕೊಡ್ತಾಳೆ. ಮಾದ್ರಿ ಬುದ್ಧಿವಂತಿಕೆ ಉಪಯೋಗಿಸಿ ಅಶ್ವಿನಿ ಕುಮಾರರನ್ನು ತಾನು ಕರೀತಾಳೆ. ಅಶ್ವಿನಿ ಕುಮಾರರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಲ್ಲ. ಈ ರೀತಿ ಬಂದಂಥ ಅಶ್ವಿನಿ ಕುಮಾರರು ಮಾದ್ರಿಗೆ ಸಂತಾನವನ್ನು ಕರುಣಿಸಿ ತಾವು ತೆರಳುತ್ತಾರೆ. ಈ ರೀತಿ ಮಾದ್ರಿಗೆ ಅಶ್ವಿನಿ ಕುಮಾರರಿಂದ ಜನಿಸಿದವರೇ ನಕುಲ ಸಹದೇವರು, ಯಮಳರು ಅಂತ ಇವರನ್ನು ಕರೀತಾರೆ. ಅಶ್ವಿನಿ ಕುಮಾರರು ಕೂಡ ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ, ಜೊತೆಯಲ್ಲೇ ಇರುವಂಥವರು ನಕುಲ ಸಹದೇವರು. ಈ ರೀತಿಯಾಗಿ ಪಾಂಡು ಮಹಾರಾಜನಿಗೆ 5 ಮಂದಿ ಮಕ್ಕಳಾಗುತ್ತಾರೆ. ದೊಡ್ಡವನೇ ಯಮಧರ್ಮರಾಯನಿಂದ ಜನಿಸಿದಂತಹ ಧರ್ಮರಾಯ ಅಥವಾ ಯುಧಿಷ್ಠಿರ, 2ನೇಯವನೇ ವಾಯುದೇವರ ಅನುಗ್ರಹದಿಂದ ಜನಿಸಿದಂತಹ ಭೀಮಸೇನ, 3ನೇಯವನು ಇಂದ್ರನ ಅನುಗ್ರಹ, ಇಂದ್ರನ ವರಪ್ರಸವಾದವನಂತಹ ಅರ್ಜುನ, ಹಾಗೂ ಕೊನೆಯದಾಗಿ ಮಾದ್ರಿಯಲ್ಲಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದಾಗಿ ನಕುಲ ಸಹದೇವರು, ಇವರನ್ನು ಯಮಳರು ಅಂತ ಕರೀತಾರೆ. ಈ ರೀತಿಯಾಗಿ ಪಾಂಡು ಮಹಾರಾಜನು ಕೂಡ ಸಂತಾನವನ್ನು ಪಡೆದು ಅತ್ಯಂತ ಸಂತೋಷ ಪಡ್ತಾನೆ ಅಂತ. ಈ ರೀತಿಯಾಗಿ ಪಾಂಡುವಿಗೆ ಸಂತಾನವೂ ಆಗುತ್ತದೆ. ಅಲ್ಲಿ ಧೃತರಾಷ್ಟ್ರನು ಕೂಡ 101 ಮಕ್ಕಳನ್ನು ಪಡ್ಕೊಂಡಿದ್ದಾನೆ. ಇನ್ನು ಮುಂದೆ ಏನಾಯಿತು, ಪಾಂಡುವಿಗೆ ಏನು ಗತಿಯಾಗುತ್ತದೆ, ಇವರು ಮರಳಿ ಹೇಗೆ ಹಸ್ತಿನಾವತಿಯನ್ನು ತಲುಪುತ್ತಾರೆ, ಮಕ್ಕಳೆಲ್ಲರೂ ಕೂಡ ಅಂತ ಹೇಳುವಂಥದ್ದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.